ಮನ್ಸೂನ್ನಲ್ಲಿ ಹೇಗೆ ರೋಡ್ ಟ್ರಿಪ್ ಮಿಸ್ ಮಾಡುವುದು? ಈ ಮಾನ್ಸೂನ್ ಸೀಸನ್ನಲ್ಲಿ ಚಿಕ್ಕಮಗಳೂರಿನಲ್ಲಿರುವ ದೇವರಮನೆಗೆ ಹೋಗಿದ್ದೆ. ಈ ವ್ಲಾಗಿನಲ್ಲಿ ಆ ಒಂದು ರೋಡ್ ಟ್ರಿಪ್ಪಿನ ವಿಶೇಷತೆಗಳನ್ನು ನೋಡುವ. ಅವತ್ತು ಬೆಳಗ್ಗೆ ಅರೌಂಡ್ 6 ಗಂಟೆಗೆ ನನ್ನ ಹೋಮ್ ಟೌನ್ ಬದಿರ್ಕದಿಂದ ದೇವರಮನೆಗೆ ಪ್ರಯಾಣ ಪ್ರಾರಂಭಿಸಿದೆ. ಈ ಒಂದು ರೋಡ್ ಟ್ರಿಪ್ ಕೂಡ ಮನ್ಸೂನ್ ರೈಡ್ ಎಂಬ ಹೆಸರಿನಲ್ಲಿ ಆರ್ಗನೈಸ್ ಮಾಡಿರುವುದು ಬದಿರ್ಕದಲ್ಲೇ ನಡೆಸುತ್ತಿರುವ ಪವರ್ ಝೋನ್ ಜಿಮ್ ತಂಡದವರು. ಬದಿಯಡ್ಕದಿಂದ ಸುಮಾರು 120 ಕಿಲೋಮೀಟರ್ ದೂರದಲ್ಲಿರುವ ದೇವರಮನೆಗೆ ಹೋಗುವ ನಮ್ಮ ಪ್ಲ್ಯಾನ್ ಪುತ್ತೂರು, ಬೆಳ್ತಂಗಡಿ, ಚಾರ್ಮಾಡಿ ಘಾಟಿನಿಂದಾಗಿ. ರೋಡಿನಲ್ಲಿ ಬಿದ್ದ ಮರವನ್ನು ಊರಿನವರು ಸೇರಿ ಕಟ್ ಮಾಡಿ ತೆಗೆಯುತ್ತಿದ್ದಾರೆ. ನಾವು ವಿಡಿಯೋ ಮಾಡುವಾಗ ಸ್ವಲ್ಪ ಲೇಟ್ ಆಯಿತು. ಮಳೆಗಾಲದಲ್ಲಿ ರೋಡ್ ವ್ಯೂ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿರ್ತದೆ. ಆದರೆ ವಿಡಿಯೋ ಲೆಂತ್ ಆಗುವ ಕಾರಣದಿಂದಾಗಿ ಎಲ್ಲ ವಿಡಿಯೋವನ್ನು ಇನ್ಕ್ಲೂಡ್ ಮಾಡುವುದಿಲ್ಲ ಇದರಲ್ಲಿ. ಈಗ ಸಮಯ ಬೆಳಗ್ಗೆ 7 ಗಂಟೆ ಆಗುತ್ತಾ ಬಂತು. ನಾವೀಗ ವಿಟ್ಲ, ಪುತ್ತೂರೆಲ್ಲ ದಾಟಿ ಉಪ್ಪಿನಂಗಡಿಗೆ ತಲುಪಿದೆವು. ದೇವರಮನೆಗೆ ನಮಗೆ ಇನ್ನೂ 70 ಕಿಲೋಮೀಟರ್ ಅಷ್ಟು ಇಲ್ಲಿಂದ ಹೋಗಬೇಕು. ಮುಂದೆ ಎಡಭಾಗದಲ್ಲಿ ನಮಗೆ ಕುಮಾರಧಾರ ನದಿ ಸಿಗುತ್ತದೆ. ಆ ನದಿಯ ಉಗಮ ಸ್ಥಾನ ಸುಳ್ಯ ತಾಲೂಕಿನಲ್ಲಿ. ಅದು ಮತ್ತೆ ಉಪ್ಪಿನಂಗಡಿಗೆ ತಲುಪುವಾಗ ನೇತ್ರಾವತಿ ನದಿಯೊಂದಿಗೆ ಸೇರಿ ಅರಬ್ಬಿ ಸಮುದ್ರವನ್ನು ಸೇರುವುದು. ಇಂತಹ ಇನ್ಫಾರ್ಮೇಷನ್ ನಾ ಗೂಗಲ್ನಿಂದ ಸರ್ಚ್ ಮಾಡಿ ನಿಮ್ಮಲ್ಲಿ ಹೇಳ್ತೇನೆ ಅಷ್ಟೇ, ಆಯಿತಾ? ಹಾಗೆ ನದಿ ದಾಟಿ ನಾ ಮುಂದೆ ಪ್ರಯಾಣ ಮುಂದುವರಿಸಿದೆ. ನಾ ಈಗ ಬೆಳ್ತಂಗಡಿಗೆ ತಲುಪಿದೆ. ಹೊರಡುವಾಗ ಅಷ್ಟು ಮಳೆ ಇಲ್ಲದಿದ್ದರೂ ಬೆಳ್ತಂಗಡಿಗೆ ತಲುಪುವಾಗ ಒಳ್ಳೆ ಮಳೆ ಕೂಡ ಸಿಕ್ಕಿತು. ಇಲ್ಲೇ ಹತ್ತಿರದಲ್ಲಿ ಗಡೈಕಲ್ಲು ಎಂಬ ಟ್ರಕ್ಕಿಂಗ್ ಸ್ಪಾಟ್ ಇರುವುದು. ನನ್ನ ಫಸ್ಟ್ ಬ್ಲಾಗಿನಲ್ಲಿ ಅಲ್ಲಿ ಹೋಗುವ ರೂಟ್ ಎಲ್ಲ ಹೇಳಿದ್ದೆ. ನಿಮ್ಮ ಪ್ಲ್ಯಾನ್ ಒನ್ ಡೇ ಟ್ರಕ್ಕಿಂಗ್ ಆದರೆ ಇದು ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು, ಎಕ್ಸ್ಪೆಷಲಿ ಕಾಸರಗೋಡಿನಲ್ಲಿರುವವರಿಗೆ. ಮತ್ತು ಈಗ ಮಳೆಗಾಲದಲ್ಲಿ ಆ ಪ್ಲೇಸ್ ಇನ್ನೂ ಬ್ಯೂಟಿಫುಲ್ ಆಗಿರ್ತದೆ. ಆ ವಿಡಿಯೋ ನನ್ನ ಈ ಚಾನೆಲ್ನಲ್ಲಿ ಉಂಟು, ನೋಡಬಹುದು. ನಾವೀಗ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯನ್ನು ಬಂಧಿಸುವಂತಹ ಒಂದು ಮುಖ್ಯ ರಸ್ತೆಯಲ್ಲಿ ಪ್ರಯಾಣಿಸುತ್ತಿದ್ದೇವೆ. ದೂರದಿಂದ ಚಾರ್ಮಾಡಿ ಘಾಟ್ ಆಕಾಶದ ಎತ್ತರದಲ್ಲಿ ಕಾಣುತ್ತಿದೆ. ನಮ್ಮ ವೆಸ್ಟರ್ನ್ ಘಾಟಿಗೆ ಒಳಗೊಂಡ ಈ ಚಾರ್ಮಾಡಿ ಘಾಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಾಗಿ ಹರಡಿಕೊಂಡಿದೆ. ದೂರದಿಂದ ನೋಡಿದ ಆ ಚಾರ್ಮಾಡಿ ಘಾಟಿನಿಂದಾಗಿ ನಾವೀಗ ಹೋಗುತ್ತಾ ಇರುವುದು. ವ್ಯೂ ನೋಡಿ ಅಂತೆ, ರೋಡಿನ 2 ಭಾಗದಲ್ಲೂ ದೊಡ್ಡ ಕಾಡು. ವಾವ್! ನನಗೆ ಇಂತಹ ರೋಡ್ ವ್ಯೂ ನೋಡುವಾಗ ನೆನಪಾಗುವುದು ರಕ್ಷಿತ್ ಶೆಟ್ಟಿ ಅವರ ಒಂದು ಡೈಲಾಗ್ ಇದೆ ಅಲ್ವಾ, ಕೆಲವೊಂದು ಸಲ ಹೋಗುವ ಪ್ಲೇಸಿಗಿಂತ ಹೋಗುವ ದಾರಿನೇ ಇಷ್ಟ ಅಂತ. ಅದೇ ನನಗೆ ಕೂಡ ನೆನಪಾಗುವುದು. ಚಾರ್ಮಾಡಿ ಘಾಟ್ ನೋಡುವಾಗ ಬ್ಯೂಟಿಫುಲ್ ಆದರೂ ಅಷ್ಟೇ ಅಪಾಯಕಾರಿ ಕೂಡ. ಮಿಸ್ಟ್ನಿಂದ ಸೇರಿದ ಈ ರೋಡ್ ಕೆಲವು ಕಡೆ ಮಳೆಗಾಲದಲ್ಲಿ ಕುಸಿದಿರುವುದು ಗೊತ್ತಾಗುವುದಿಲ್ಲ. ಮತ್ತು ನಮ್ಮ ಈ ಮಾನ್ಸೂನ್ ರೈಡನ್ನು ಇನ್ನೂ ಸ್ವಲ್ಪ ಅಡ್ವೆಂಚರ್ ಮಾಡುವುದು ಇಂತಹ ಕೆಲವು ಇನ್ಸಿಡೆಂಟ್ಸ್ಗಳು. ಎಡಭಾಗದಲ್ಲಿ ಒಂದು ವಾಟರ್ ಫಾಲ್ಸ್ ಕಾಣುತ್ತೆ ಅಲ್ವಾ, ಇದು ಮಳೆಗಾಲದಲ್ಲಿ ಮಾತ್ರ ಕಾಣ್ಬೋದಷ್ಟೇ. ಈ ರೂಟಿನಲ್ಲಿ ಇಂತಹ ಅನೇಕ ವಾಟರ್ ಫಾಲ್ಸ್ಗಳು ನೋಡಬಹುದು. ಬೇಕಿದ್ರೆ ವೆಹಿಕಲ್ ಸೇಫಾಗಿ ಸೈಡಿಗೆ ಪಾರ್ಕ್ ಮಾಡಿ ಫೋಟೋ ತೆಗೆಯುವ ಅವಕಾಶವೂ ಕೂಡ ಇದೆ. ಅಲ್ಲಿ ನೋಡಿ, ಪ್ರಯಾಣಿಕರೆಲ್ಲ ಫೋಟೋಸ್ ತೆಗೆಯುತ್ತಾ ಇದ್ದಾರೆ. ಚಾರ್ಮಾಡಿ ಘಾಟಿಯಿಂದ ಕೋಟಿಗೆಹರ ಎಂಬ ಒಂದು ಟೌನಿಗೆ ಬಂದು ತಲುಪಿದ್ದೇವೆ. ಇಲ್ಲಿ ನೀರು ದೋಸೆ ತುಂಬ ಫೇಮಸ್ ಅಂತೆ. ನಾ ಫಸ್ಟ್ ಟೈಮ್ ನೋಡಿರೋದು ಡಾಕ್ಟರ್ ಬ್ರೋ ಅವರ ಯೂಟ್ಯೂಬ್ ಚಾನೆಲ್ನಲ್ಲಿ. ನನಗೂ ಕೂಡ ನೀರು ದೋಸೆ ತಿನ್ನಬೇಕೆಂಬ ಆಸೆ. ಸೊ ನೀರು ದೋಸೆ ತಿನ್ನಬೇಕು ಎಂಬ ಆಸೆಯಲ್ಲಿ ನಾವೆಲ್ಲರೂ ಬೈಕ್ ಸೈಡಿಗೆ ಪಾರ್ಕ್ ಮಾಡಿ ಈ ಒಂದು ಸಣ್ಣ ಹೋಟೆಲ್ಗೆ ಹೋದೆವು. ಇಂಥ ಅನೇಕ ಸಣ್ಣ ಸಣ್ಣ ಹೋಟೆಲ್ಗಳು ಇಲ್ಲಿದೆ. ಎಲ್ಲ ಹೋಟೆಲ್ಗಳಲ್ಲೂ ಈ ನೀರು ದೋಸೆ ಸಿಗುತ್ತದೆ. ನಮಗೆ ಯಾವ ಹೋಟೆಲ್ಗಳಿಗೂ ಬೇಕಾದರೂ ಹೋಗ್ಬೋದು. ಅಕ್ಕ ನಮಗೆ ಕೂಡ ಬಿಸಿ ಬಿಸಿ ದೋಸೆ ಮಾಡಿಕೊಟ್ರು. ಇವರ ಹೆಸರು ಸುಜಾತ. ಈ ಹೋಟೆಲ್ನ ಓನರ್ ಕೂಡ ಇವರೇ. ದೋಸೆ ಕೂಡ ತುಂಬ ಟೇಸ್ಟಿಯಾಗಿತ್ತು. ಒಂದು ಪ್ಲೇಟ್ ದೋಸೆಯಲ್ಲಿ 4 ದೋಸೆ, ಅದರೊಂದಿಗೆ ಒಂದು ಚಟ್ನಿ, ಒಂದು ಕರಿ. ದೋಸೆ ತಿಂದು ಬೈಕಿನಲ್ಲಿ ಹೀಗೆ ಹೋಗುತ್ತಾ ಇರುವಾಗ ಒಂದು ಬೋರ್ಡ್ ನೋಡಿದೆ, ಇನ್ನು ದೇವರಮನೆಗೆ 12 ಕಿಲೋಮೀಟರ್ ಅಂತ. ಹಾಗೆ ಮೇನ್ ರೋಡಿನಿಂದ ಈಗ ನಾವು ದೇವರಮನೆಗೆ ಹೋಗುವ ಕಟ್ ರೋಡಿಗೆ ಬಂದು ತಲುಪಿದ್ದೇವೆ. ಇನ್ನು ಅಲ್ಲಿವರೆಗೆ ಇದೇ ರೋಡ್.
ಮೇನ್ ರೋಡಿನಿಂದ ಸುಮಾರು 5 ಕಿಲೋಮೀಟರ್ ಅಷ್ಟು ಮುಂದೆ ಬಂದರೂ ಈ ರೋಡಿನಲ್ಲಿ ಅಂಗಡಿಗಳೋ ಮನೆಗಳೋ ಏನೂ ಸಿಗಲಿಲ್ಲ. ಆ ಒಂದು ವ್ಯೂ ನೋಡಿ ಅಂತೆ. ದೂರದಲ್ಲಿ ಒಂದು ದೊಡ್ಡ ಬೆಟ್ಟ, ಅದರ ಕೆಳಗೆ ಒಂದು ವಿಶಾಲವಾದ ಮೈದಾನ, ಮಧ್ಯದಲ್ಲಿ ಒಂದು ರೋಡು. ವಾವ್, ಇದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ನನಗೆ. ಭೂಮಿಯಲ್ಲಿ ಒಂದು ಸ್ವರ್ಗ ಇದ್ದರೆ ಅದು ಚಿಕ್ಕಮಗಳೂರು ಎಂದು ಹೇಳಿದರೂ ಏನು ತಪ್ಪಿಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿದೆ. ಈ ವ್ಯೂಗೆ ತಕ್ಕ ಕ್ಲೈಮೇಟ್ ಕೂಡ. ನದಿ, ಕಾಡು, ಬೆಟ್ಟಗಳನ್ನೆಲ್ಲ ದಾಟಿ ಮಲೆನಾಡಿನ ಸೌಂದರ್ಯವನ್ನು ಆಸ್ವಾದಿಸಿ ನಾವೀಗ ಫೈನಲಿ ದೇವರಮನೆಗೆ ತಲುಪಿದ್ದೇವೆ. ಜೊತೆಗೆ ಎಡೆಬಿಟ್ಟು ಮಳೆ ಕೂಡ ಬರ್ತಾ ಉಂಟು. ವ್ಯೂ ಪಾಯಿಂಟಿಗೆ ಇನ್ನೂ ಇಲ್ಲಿಂದ 1 ಕಿಲೋಮೀಟರ್ ಅಷ್ಟು ಟ್ರಕ್ಕಿಂಗ್ ಮಾಡಬೇಕಾಗಿದೆ. ಇಲ್ಲಿ ನೋಡಿ, ಫುಲ್ ಮಿಸ್ಟ್. ವಿಡಿಯೋ ಕೂಡ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ. ದೇವರಮನೆ ಬೆಟ್ಟ ಯಾವುದೇ ಒಂದು ಟೂರಿಸ್ಟ್ ಡಿಪಾರ್ಟ್ಮೆಂಟಿನ ಅಂಡರ್ನಲ್ಲಿ ಇಲ್ಲದ ಕಾರಣ ನಿಮಗೆ ಇಲ್ಲಿ ಎಂಟ್ರಿ ಫೀ ಏನು ಕೊಡಬೇಕಿಲ್ಲ. ಡೈರೆಕ್ಟ್ ಟ್ರಕ್ಕಿಂಗ್ ಮಾಡಬಹುದು. ನಮ್ಮ ಟೀಮ್ ಬೆಟ್ಟ ಹತ್ತುತ್ತಾ ಇದ್ದಾರೆ, ಅವರೊಂದಿಗೆ ನಾನು ಕೂಡ. ಈ ಒಂದು ದೇವರಮನೆ ಬೆಟ್ಟ ನೆಲೆ ನಿಂತಿರುವುದು ಚಿಕ್ಕಮಗಳೂರಿನ ಮೂಡಿಗೆರೆ ವಿಲೇಜಿಯಲ್ಲಿ. ಇಲ್ಲೇ ಹತ್ತಿರದಲ್ಲಿ ಕಾಲಭೈರವೇಶ್ವರ ಟೆಂಪಲ್ ಎಂಬ ಒಂದು ದೇವಸ್ಥಾನ ಇದೆ. ನಿಮಗೆ ಅಲ್ಲಿಗೆ ಬೇಕಾದರೆ ಹೋಗ್ಬೋದು. ದೇವರಮನೆ ಸಮೀಪ ನಿಮಗೆ ಯಾವುದಾದರೂ ಟೂರಿಸ್ಟ್ ಪ್ಲೇಸ್ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಕ್ಲೈಮೇಟ್ ಚೆನ್ನಾಗಿದ್ದರೂ ಮಿಸ್ಟ್ ಇರುವುದರಿಂದ ಬೆಟ್ಟದ ವ್ಯೂ ಏನು ಕಾಣುವುದೇ ಇಲ್ಲ. ಆ್ಯಕ್ಚುಲಿ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಇರುವ ಕುದುರೆಮುಖ, ಕ್ಯಾತನಮಂಕಿ ಮುಂತಾದ ಟ್ರೆಕ್ಕಿಂಗ್ ಪ್ಲೇಸ್ಗಳಂತೆ ತುಂಬ ಬೆಟ್ಟಗಳಿಂದ ಸೇರಿದ ಒಂದು ಪ್ರದೇಶ. ಅನ್ಫಾರ್ಚುನೇಟ್ಲಿ ಆ ಒಂದು ವ್ಯೂ ಎಂಜಾಯ್ ಮಾಡಲು ಭಾಗ್ಯ ಸಿಗಲಿಲ್ಲದರೂ ಈಗಿನ ಕ್ಲೈಮೇಟ್ ಅಂತೂ ತುಂಬ ಸೂಪರ್ ಆಗಿದೆ. ದೇವರಮನೆ ವಿಸಿಟ್ ಮಾಡುವ ಬೆಸ್ಟ್ ಸೀಸನ್ ಡಿಸೆಂಬರ್, ಜನವರಿ ಆದರೂ ಆ ಸಮಯದಲ್ಲಿ ಹೀಗೆ ಮಳೆ ಇರುತ್ತದೆ ಗೊತ್ತಿಲ್ಲ. ಎಲ್ಲರ ಟೇಸ್ಟ್ ಒಂದೇ ರೀತಿ ಇರುವುದಿಲ್ವಲ್ವ. ನಿಮಗೆ ಯಾವ ಕ್ಲೈಮೇಟ್ ಇಷ್ಟವೋ ಆವಾಗ ವಿಸಿಟ್ ಮಾಡಿ. ನಮ್ಮ ಹಾಗೆ ಇಲ್ಲಿ ಬಂದಿರುವ ಪ್ರಯಾಣಿಕರು ಫೋಟೋಸ್, ವಿಡಿಯೋಸ್ ಎಲ್ಲ ತೆಗೆದು ಲೈಫ್ ಎಂಜಾಯ್ ಮಾಡ್ತಿದ್ದಾರೆ. ನಾವು ಈಗ ದೇವರಮನೆ ಬೆಟ್ಟದ ಟಾಪ್ನಲ್ಲಿದ್ದೇವೆ. ವ್ಯೂ ನೋಡಿ ಅಂತೆ. ಬೆಟ್ಟವು ಸುತ್ತಲೂ ಮಿಸ್ಟಿನಿಂದ ಕವರ್ ಆಗಿದೆ. ದೂರದ ವ್ಯೂ ಏನು ಕಾಣುವುದೇ ಇಲ್ಲ. ಚಿಕ್ಕಮಗಳೂರಿನಲ್ಲಿ ಅನೇಕ ಇಂಥ ಟೂರಿಸ್ಟ್ ಪ್ಲೇಸಸ್ಗಳಿವೆ. ಲೈಕ್ ನ್ಯಾಷನಲ್ ಪಾರ್ಕ್, ವಾಟರ್ ಫಾಲ್ಸ್, ಟ್ರಕ್ಕಿಂಗ್ ಪ್ಲೇಸಸ್ ಕೂಡ. ಕರ್ನಾಟಕದ ಅತಿ ದೊಡ್ಡ ಪರ್ವತ ಶಿಖರ ಕೂಡ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿಯಲ್ಲಿರುವುದು. ಮತ್ತು ದೇವರಮನೆ ಬೆಟ್ಟದ ಸೌಂದರ್ಯವನ್ನು ಆಸ್ವಾದಿಸಿ ಫೋಟೋಸ್, ವಿಡಿಯೋಸ್ ಎಲ್ಲ ತೆಗೆದು ರಿಟರ್ನ್ ಬರುವಾಗ ಪುನಃ ಮಳೆ ಶುರುವಾಯಿತು. ಸೊ ಈ ಒಂದು ವ್ಯೂನೊಂದಿಗೆ ಈ ಸಣ್ಣ ಬ್ಲಾಗ್ ಮುಗಿಸುತ್ತೇನೆ.